ಉಗುರು ಬೆಚ್ಚಗೆ ಇದ್ರೆ ಸಾಕು. ಉಗುರು ಬೆಚ್ಚಗೆ ಅಂದ್ರೆ ನಾನು ಒಬ್ಬರಿಬ್ರು ಮಾತ್ರ ಮುಂದೆ ಹಾಕಿ ತೋರಿಸ್ತೀನಿ. ನಿಮ್ಗೆ ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬೆಚ್ಚಗಿರ್ಬೇಕಷ್ಟೇ. ಅಂದಾಜು ಮಾಡಿ ನೀವು, ನಾನು ಕುಡಿಯೋದಕ್ಕೆ ಎಷ್ಟು ಬಿಸಿ ಇರ್ತದೆ, ಮೈ ಮೇಲೆ ಉಯ್ಕೊಳಕ್ಕೆ, ಸ್ನಾನ ಮಾಡಕ್ಕೆ ಎಷ್ಟು ಇರ್ತದೆ ಅಂತ ಹೇಳಿ. ಉಗುರು ಬೆಚ್ಚಗಿರ್ಬೇಕು. ಬರೀ ಒಂದು ಬಾಡಿಗೆ ಒಂದು ಸ್ವಲ್ಪ ಟಚ್ ಆಗಿರ್ಬೇಕು, ಅದಿರ್ಬೇಕು. ಅದನ್ನ ಏನ್ ಮಾಡ್ಬೇಕು, ನಾವು ಉಪ್ಪನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಕರಗಿಸ್ಕೊಂಡು ಈ ಡಬ್ಬವನ್ನ ನೀವು ಮೊದಲೇ ಸ್ವಲ್ಪ ನೀರಾಕಿ ವಾಶ್ ಮಾಡ್ಕೊಳ್ಬೇಕು. ಇದನ್ನ ಪ್ರತಿ ಒಬ್ರು ಮಾಡೋದು. ಅದು ಬೆಂಗಳೂರಿನಲ್ಲಿರೋರು ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಟೈಮ್ ಮಾಡಬೇಕು. ಬೋನಸ್ ನಿಮಗೆ. ಯಾಕೆಂದ್ರೆ ಅಲ್ಲಿ ವಾತಾವರಣ ತುಂಬಾ ಕೆಟ್ಟೋಗಿದೆ. ದಯಮಾಡಿ ಒಂದು ರಿಕ್ವೆಸ್ಟ್, ಬೆಂಗಳೂರಿನಲ್ಲಿ ಎಷ್ಟೇ ಆಸ್ತಿ ಇದ್ರು ಅದನ್ನೆಲ್ಲ ಒಂದು ಮಾರಾಕ್ಬಿಟ್ಟು ಒಂದು 2-3 ವರ್ಷದಲ್ಲಿ ಊರು ಬಿಟ್ಬಿಡಿ. ಈ ಕರೋನಾ ಬರಕ್ ಮೊದಲು ನಾನು ಹೇಳಿದ್ದೆ, ಅಲ್ಲಿ ಒಂದು ಸಾಯಿ ಅಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ಹೋಗಿ ಒಂದು ಕ್ಲಾಸ್ ಮಾಡೋಕೆ ಹೇಳಿದೆ. ಇನ್ನು ಒಂದು 4-5 ವರ್ಷದಲ್ಲಿ ಬೆಂಗಳೂರಿನ ಜನ ಹೇಳದೆ ಕೇಳದೆ ಊರು ಬಿಡ್ತಾರೆ ಅಂತ ಹೇಳಿದ್ದೆ. 4 ತಿಂಗಳು ಒಳಗಡೆ ಬಂದ್ಬಿಡ್ತು. ಅವ್ರವರೇ ಬಿಡೋಕೆ ಮಾಡಿ. ಕೆಲವ್ರು ಹೇಳಿದ್ರು, ಸಾರ್ 4 ವರ್ಷ ಹೇಳಿದ್ರಿ, 4 ತಿಂಗಳಲ್ಲೇ ಆಗೋಯ್ತು. ಇನ್ನು ಮುಂದೆ ಬೆಂಗಳೂರು ನಗರ ಮನುಷ್ಯರು ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಸರ್ಕಾರ ಡಿಕ್ಲೇರ್ ಮಾಡುತ್ತೆ. ಆವಾಗ ನಿಮ್ಮ ಫ್ಲಾಟ್ಗೂ ಮನೆಗೂ ರೇಟ್ ಕಮ್ಮಿ ಇರುತ್ತೆ. ಈಗಲೇ ರೇಟ್ ಜಾಸ್ತಿ ಇರುತ್ತೆ. ಕೊಟ್ಬಿಟ್ಟು ಬಂದು ಹೊರಗಡೆ 1 ಎಕರೆ 2 ಎಕರೆ ತಗೊಂಡು ರಾಜರ ತರ ಇರ ಮಕ್ಕಳು. ಅವರು ಮೋಜು ಮಸ್ತಿ ಮಾಡ್ಕೊಂಡು ಬರ್ಲಿ ಸ್ವಲ್ಪ ದಿನ, ಆಮೇಲೆ ಬರ್ತಾರೆ ನೀವಿರೋ ಜಾಗಕ್ಕೆ. ಅಲ್ಲಿ ಬಂದಾಗ ಇವತ್ತಲ್ಲ ನಾಳೆ ನಾವೆಲ್ಲರೂ ಒಂದಿನ ಸ್ವರ್ಗಸ್ಥರಾಗಿ ಆಗ್ತೀವಿ. ಹರಿಶ್ಚಂದ್ರ ಘಾಟಲ್ಲಿ 4 ದಿನ ಕಾದು ತಗೊಂಡೋಗಿ ಕೊಳ್ತಿರೋ ಹೆಣನ ಹಾಕೋ ಬದಲು ನಿಮ್ಮ ಜಮೀನಲ್ಲೇ ಹಾಕಿದ್ರೆ ನಿಮ್ ತಂದೆ ತಾಯಿ ಅಜ್ಜ ತಾತ ಮೊಮ್ಮಕ್ಕಳು ಬಂದು ನೆನ್ಸ್ಕೋತಾರೆ, ನಮ್ ತಾತ ಬೆಂಗಳೂರಿನಲ್ಲಿ ಇದ್ದ, ಇಲ್ಲಿ ಬಂದು ತೋಟ ಮಾಡ್ದ, ಇವತ್ತು ನಮ್ಗೊಂದು ಉಳ್ಕೊಳಕ್ ಜಾಗ ಆಯ್ತು, ಅವನದೇ ಗೋರಿ ಪೂಜೆ ಮಾಡಿ ಅಂತಾರೆ. ಹರಿಶ್ಚಂದ್ರ ಘಾಟಲ್ಲಿ ಹಾಕಿದ್ರೆ ಯಾರು ಪೂಜೆ ಮಾಡ್ತಾರೆ? ಕಿತ್ಬಿಟ್ಟು ಇನ್ನೊಬ್ಬಂದು ಹಾಕಿರ್ತಾರೆ. ಇದು ಮಾಡ್ಬೇಕಾಗಿರೋದು ಬಹಳ ಈಸಿ. ಇಲ್ಲಿ ಹಿಡ್ಕೊಳಕ್ ಒಂದು ಗ್ರಿಪ್ ಇದೆ, ಬಹಳ ಈಸಿ. ಇಲ್ಲಿ ಹಿಡ್ಕೊಳಕ್ ಒಂದು ಗ್ರಿಪ್ ಇದೆ, ಬಹಳ ಸಿಂಪಲ್, ಬಹಳ ಈಸಿ. ಚಿಕ್ಕ ಮಗುವಿನಿಂದ ಹಿಡಿದು ನಾವು ವೃದ್ಧವರೆಗೂ ಎಲ್ಲರೂ ಮಾಡ್ಬೋದು ಇದು. ನೋಡಿ, ಈ ತರ ನೀರ್ ಬಿಟ್ಕೊಳ್ಬೇಕು, ಸ್ಟ್ರೈಟ್ ನಿಂತ್ಕೊಳ್ಬೇಕು. ಮೂಗಿನ ಸ್ವಲ್ಪ ಲೆಫ್ಟ್ ಟು ರೈಟ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಳ್ಬೇಕು. ಮೊದಲು ಮಾಡುವಾಗ ಇದನ್ನ ಬಲಗೈಲೇ ಇಟ್ಕೊಂಡು ಒಳ್ಳೆ ಈಗ ಸೇರಿಸ್ಕೊಳ್ಬೇಕು. ಜಸ್ಟ್ ಮುಂದಕ್ಕೆ ಬಗ್ಗೋದು, ಸ್ವಲ್ಪ ಟರ್ನ್ ಮಾಡು, ಕುತ್ತಿಗೆನ ಅಷ್ಟೇ. ಮುಖನೆಲ್ಲ ಹಿಂಗೆಲ್ಲ ಮಾಡ್ಕೊಳ್ಬೇಡಿ. ಕೆಲವರೆಲ್ಲ ಭಾರಿ ಕಷ್ಟಪಟ್ಟು ಮಾಡ್ತೀರಿ, ಈಸಿಯಾಗಿ ಮಾಡಿ, ಏನಿಲ್ಲ. ಏನೋ ಈ ಕೆಲವರೆಲ್ಲ ನೋಡ್ಬೇಕು, ಈ ಎಣ್ಣೆ ಕುಡಿಯೋರು ಈಗ ಕುಡಿದ್ಬಿಟ್ಟು ಯಾರೋ ಬಲಾತ್ಕಾರದಲ್ಲಿ ಹಿಡಿದು ತುರುಕ್ಬಿಟ್ರೆ ಲೆಕ್ಕಿದ್ರೆ ಅವನೇ ಕುಡಿಯೋದು, ಮುಖನೆಲ್ಲ ಹಿಂಗ್ ಮಾಡೋದು. ಇದೆಲ್ಲ ನೀವ್ ಹೆಂಗ್ ನೋಡ್ತೀರಾ ಅಂತ ಹೇಳಿದ್ರೆ ನಾನು ಇದೆಲ್ಲ ಗಮನಿಸ್ತೀನಿ. ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಸೀನ್ ಹೆಂಗೆ ಇರ್ತವೆ ಹೇಳ್ಬೇಕಲ್ಲ ಜನರಿಗೆ. ಕೆಲವ್ರು ನೋಡ್ ಮೂಗ್ ಮುಚ್ಕೊಂಡು ಗಟ ಗಟ ಅಂತ ಕೊಡ್ಬಿಟ್ಟು ಎಲ್ಲ ರೆಡಿ ಆಗುತ್ತೆ. ಇದು ಬಹಳ ಸಿಂಪಲ್. ಮೂಗ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಜಸ್ಟ್ ಕುತ್ತಿಗೆನ ಸ್ವಲ್ಪ ಹಿಂಗ್ ಟರ್ನ್ ಮಾಡೋದಷ್ಟೇ, ಹಿಂಗ್ ಬಗ್ಗೋದು, ಹಿಂಗ ಅನ್ನೋದಷ್ಟೇ. ಬಹಳ ಸಿಂಪಲ್ ಇದು. ಈಗ ಮಾಡಿಸ್ತೀನಿ ನಿಮ್ ಕೈಲಿ, ರೆಡಿ ಆಗಿರಿ. ಇದು ಒಂದ್ ಕಡೆಗೆ ಪೂರ್ತಿ ಮಾಡ್ಬೋದು, ಸಮಯ ಇಲ್ದಿರೋದ್ರಿಂದ ನಾನು ಇದನ್ನ ಅರ್ಧ ಮಾಡ್ತಾ ಇದ್ದೀನಿ. ಈಗ ಮಾಡುವಾಗ ಎಡಗೈಲಿ ಮಾಡುವಾಗ ಈಗ ಇಟ್ಕೊಳ್ಳೋದು, ಸ್ಟ್ರೈಟ್ ನಿಂತ್ಕೊಳ್ಳೋದು, ಸೇರ್ಸೋದು, ಬಗ್ಗೋದು, ಇಲ್ಲಿ ನಿಮ್ಗೆ ಮುಂದ್ಗಡೆ ಮಾತ್ರ ಕಾಣಿಸ್ತು. ಈ ಒಳಗಡೆ ಹೊಸ ಪ್ರಪಂಚನೇ, ಎಲ್ಲಾ ದ್ವಾರಗಳು ಓಪನ್ ಆಗ್ತವೆ, ನವದ್ವಾರಗಳು ಓಪನ್ ಆಗ್ತವೆ ಅಂತಾರಲ್ಲ. ENT ಡಾಕ್ಟರು ಏನು ಮಾಡ್ತಾರೋ ಅದೆಲ್ಲವನ್ನ ಇದೊಂದೇ ಮಾಡುತ್ತೆ. ಕಣ್ಣಿನ ಸಮಸ್ಯೆ, ಗಂಟಲಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಕಿವಿಯ ಸಮಸ್ಯೆ, ಮೈಗ್ರೇನು, ಅಸ್ತಮ, ದಮ್ಮು, ಕೆಮ್ಮು, ವೀಸಿಂಗು, ಎಲ್ಲಾ ತರದ ಕಾಯಿಲೆಗಳಿಗೆ ಇದು ಒಂದೇ ಔಷಧಿ. ಈಗ
ನಾನು ಈ ಡಬ್ಬಾನು ನೋಡಿಲ್ಲ, ನಿಮ್ಮನ್ನೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು 4 ಜನ. ಕೆಂಪೇಗೌಡ, ಆಮೇಲೆ ಸಂಗೊಳ್ಳಿ ರಾಯಣ್ಣ, ವೀರ ಮಧುಕರಿ ನಾಯಕ ಅಂತೆಲ್ಲ ಇದ್ದೀರಲ್ಲ, ಈಗ ಬನ್ನಿ ಒಂದು 4 ಜನ. ಆಮೇಲೆ ಕೆಲವರು ನೀನ್ ಹೋಗು ಅಂದ್ಬಿಟ್ಟು ನಿಮ್ಮನ್ನ ತಳ್ಳಿಬಿಟ್ಟು ಮಾಡೋದಲ್ಲ, ಒಂದು 4 ಜನ ಬನ್ನಿ. ನೀವು ಮಾಡಾದ್ಮೇಲೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಬರ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮಿ ಮೇಲೆ ಬಿಟ್ಟು 4 ಜನ ಬನ್ನಿ. ಈಗ ಫಸ್ಟ್ ಅದು ಇಟ್ಕೊಳ್ಳಿ, ಅದು ಬೇರೆ ಗ್ರಿಪ್ ಇರುತ್ತೆ, ಅದು ಐಕಪ್ಪನ ಜೋಗ ಒಳಗಡೆ ಹಾಕಿ ನೋಡ್ಕೊಂಡು ಮಾಡ್ಬೇಡಿ, ಅರ್ಜೆಂಟ್ ಮಾಡಬೇಡಿ. ಬಾಕಿ ಇರೋರು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಇನ್ನೊಂದು ಬ್ಯಾಚ್ ಮಾಡಿಸ್ತೀನಿ. ಹೇಗಿದೆ ಅಲ್ವಾ? ಸ್ಟ್ರೈಟ್ ನಿಂತ್ಕೊಳ್ಳಿ. ಮೂಗನ್ನ ಲೆಫ್ಟ್ ರೈಟ್ ಕ್ಲೀನ್ ಮಾಡ್ಕೊಳ್ಳಿ. ಗಾಳಿ ಹೊಡೀರಿ, ಜೋರಾಗಿ ಹೊಡೀರಿ, ಜೋರಾಗಿ. ನೀವು ಮಾಡ್ರಿ, 4 ಜನ, ನೀವು ಸೇರಿ 4. ಹೊಡಿದ್ರಾ? ಈಗ ಸ್ವಲ್ಪ ನೀರು ಬಿಟ್ಬಿಡಿ ಒಂಚೂರು. ಸ್ಟ್ರೈಟ್ ನಿಂತ್ಕೊಳ್ಳಿ, ಹಿಂಗೆ ಹಿಡ್ಕೊಳ್ಬೇಕು. ಸ್ಟ್ರೈಟ್ ನಿಂತ್ಕೊಳ್ಳಿ. ಮೂಗು ನೋಡೋಣ ಸೇರಿಸ್ಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಬಗ್ಗೆ ನಿಮ್ಮ ಕುತ್ತಿಗೆನ ಎಡಕ್ಕೆ ತಿರುಗಿಸಿ, ಲೆಫ್ಟ್ಗೆ. ಅಷ್ಟೇ. ಸೂಪರ್ ಬಂತು. ನೀವು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಕ್ ಹೋಗ್ಬೇಡಿ, ಈಜವನಿಗೆ ಗೊತ್ತು ಈಜದು. ನೋಡಿದ್ರ? ಒಂದು ಅರ್ಧ ಆದ್ಮೇಲೆ ನಿಲ್ಸಿ, ಇನ್ನೊಂದ್ ಕಡೆ ಕೈಯಾಗಿ ಇಟ್ಕೊಳ್ಳಿ. ಬಗ್ಗೆ ಹಿಂಗ್ ಹೊಡೀರಿ ಜೋರಾಗಿ. ಒಂದು ಲೋಕ ಓಪನ್ ಆಗ್ತದೆ ನೋಡಿ. ಯಾರು ಹೇಳ್ಬೇಡಿ ಏನು ಅಂತ. ಏನು ಆಯ್ತಲ್ವಾ? ಹೇಳ್ಬೇಡಿ ಅವ್ರಿಗೆ. ಎಡಗೈಲಿ ಹಿಂಗೆ ಹಿಡ್ಕೊಳ್ಬೇಕು. ಅರ್ಜೆಂಟ್ ಮಾಡಬೇಡಿ. ಸ್ಟ್ರೈಟ್ ನಿಂತ್ಕೊಳ್ಳಿ, ಮೂಗು ನೋಡಿ ಸೇರಿಸ್ಕೊಳ್ಳಿ. ಮುಂದಕ್ಕೆ ಬಗ್ಗೆ ನಿಮ್ಮ ನಿಧಾನದ ರೈಟ್ ಕುತ್ತಿಗೆನ ಮಾತ್ರ ತಿರುಗಿಸಿ, ಕುತ್ತಿಗೆನ. ಎಸ್, ಸೂಪರ್ ಅಪ್ಪ. ನೋಡಿದ್ರ? ಪ್ರತಿಭೆ ಯಾರ ಅಪ್ಪನ ಸೊತ್ತು ಅಂತ. ಈಗ ಹನುಮಂತ ನಗರಕ್ಕೆ ಹೋಗೋ ತಪ್ಪುದ್ರದ್ದು ಇವಿಗೆ. ಎಸ್. ಹಾಗೆ ನೀವು 4 ಜನ ಹಂಗೆ ಹೋಗ್ಬಿಟ್ಟು ಆ ಕಡೆ ಹೋಗಿ. ನೀವು 4 ಜನ ಬನ್ನಿ. ಈಗ ನೀವು 4 ಜನರಿಗೂ ಅದೇ ಉಪದೇಶ ಹೇಳ್ಬೇಕು. ಹಿಂಗೆ ಹಿಡೀರಿ ಅನ್ಬೇಕು. ನಿಮ್ಗೆ ಹೇಳ್ಕೊಡೋ ಮೇಷ್ಟ್ರು ಸಹಾಯ ಗಂಟ ನೀವು ಕಲಿಯಲ್ಲ ಅಂತ ನಮ್ಮಲ್ಲಿ ಒಬ್ಬ ಹೇಳ್ತಿದ್ದ. ಹಾಗೆ ಇಲ್ಲಿ ನೋಡಿ, ಹಿಂಗಿಡೀರಿ ಅಂತ, ಹಿಂಗೆ ನಿಲ್ಲಿ ನೋಡಿ. ಅರ್ಜೆಂಟ್. ಮೂಗು ಲೆಫ್ಟ್ ರೈಟ್ ಕ್ಲೀನ್ ಮಾಡಿ, ಜೋರಾಗಿ ಮಾಡಿ. ಇರಿ, ನೀವು ತುಂಬಾ ಅರ್ಜೆಂಟಲ್ಲಿ ಇದ್ದೀರಿ. ಅರ್ಜೆಂಟಲ್ಲಿ ಆಗಲ್ಲ ಇದು. ನಿಲ್ಲಿ, ಸ್ವಲ್ಪ ನೀರನ್ನು ಬಿಡಿ. ಸ್ಟ್ರೈಟ್ ನಿಂತ್ಕೊಳ್ಳಿ. ಮೂಗು ಸಿಂಪಲ್ ಆಗಿ ಸೇರಿಸ್ಕೊಳ್ಳಿ. ಸುಮ್ಮನೆ ಸೇರಿಸ್ಕೊಳ್ಳೋದು. ಮುಂದಕ್ಕೆ ಬಗ್ಗೋದು. ನಿಮ್ಮ ಲೆಫ್ಟಿಗೆ ಕುತ್ತಿಗೆನ ಮಾತ್ರ ತಿರುಗಿಸೋದು. ಅಷ್ಟೇ. ನೀವು ಐಡಿಯಾ ಕೊಡಿ ಈಗ. ನೋಡಿ ಅಲ್ಲಿ ಮುಖ ಎಲ್ಲ ನೋಡಿದ್ರೆ ನಾನು ಹೇಳ್ದಂಗೆ ಆಗೈತೆ. ಹೊಡಿ, ಜೋರ ಬಗ್ಗೆ ಹೊಡೀರಿ. ಗೊಣ್ಣೆ ಬರ್ಲಿ. ಉಪ್ಪು ಇರ್ತದೆ ಅಷ್ಟೇ, ಅದು ಹೊಡೀರಿ. ಹಿಡ್ಕೊಳ್ಳಿ, ಹಿಂಗೆ ಹಿಡ್ಕೊಳ್ಳಿ ತಂದೆ. ಹಿಂಗೆ ಹಿಡ್ಕೊಳ್ಳಿ. ಇದೇ ಗ್ರಿಪ್, ಇದೇ ನ್ಯಾಕ್ ಅದ್ರದ್ದು. ಮುಂದಕ್ಕೆ ಬಗ್ಗೋದು. ರೈಟಿಗೆ ಟರ್ನ್ ಮಾಡಿ, ರೈಟ್ಗೆ. ಸುಮ್ಮನಿರಿ, ಅರ್ಜೆಂಟ್ ಮಾಡಬೇಡಿ. ಫೋಟೋ ತೆಗೀರಿ. ಯಾರ ಮುಖ ಅಂತ ಗೊತ್ತಾಗಲ್ಲ ಈಗ. ಮುಖ ತೋರಿಸ್ತಾ ಇಲ್ಲ ಅವರು. ಸರಿ, ಈಗ ಒಬ್ರು ಇದಲ್ಲ, ಮಾಡ್ಲಿ ಬಿಡಿ. ಕೊಡಿ, ನೀರು ಕೊಡಿ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹುಡುಕ್ಬೇಕಲ್ಲ ಈಗ. ಸರಿ, ಅವ್ರು ಮಾಡ್ಬಿಡಿ. ಊಟ ಮಾಡೋ ಕೈಯಲ್ಲಿ ಹಿಡಿಯಪ್ಪ. ಬಲಗೈ ಅಂದ್ರೆ ಗೊತ್ತಾಗಲ್ಲ, ಊಟ ಮಾಡೋ ಕೈ ಅಂತ ಆದ್ರೆ. ಸ್ಟ್ರೈಟ್ ನಿಂತ್ಕೊಳ್ಳಿ. ಮುಂದಕ್ಕೆ ಬಗ್ಗೆ ಕುತ್ತಿಗೆನ ಮಾತ್ರ ಲೆಫ್ಟ್ ತಿರುಗಿಸಿ. ಕುತ್ತಿಗೆನ ಎಡಗಡೆ.
ಇನ್ನೊಂದು ಕೈಗೆ ಬದಲಾಯಿಸಿ, ಇನ್ನೊಂದು ಕೈಗೆ ಹಿಡ್ಕೊಳ್ಳಿ. ಹೀಗೆ ಹಿಡ್ಕೊಳ್ಳಿ, ಹೀಗೆ ಹಿಡೀರಿ. ಸ್ಟ್ರೈಟ್ ನಿಂತ್ಕೊಳ್ಳಿ. ನೋಡಿ, ಜೋರಾಗಿ ಬರ್ಲಿ ಇನ್ನು. ಹಾಗೆ ಸ್ವಲ್ಪ ನೀರನ್ನು ಬಿಡಿ. ಸ್ಟ್ರೈಟ್ ನಿಂತ್ಕೊಳ್ಳಿ, ಆರಾಮಾಗಿ. ಮೂಗ್ ನೋಡೋಣ ಸೇರಿಸ್ಕೊಳ್ಳಿ. ಮುಂದಕ್ಕೆ ಸ್ವಲ್ಪ ಬಗ್ಗಿ ಎಡಗಡೆಗೆ ತಿರುಗಿ ಕುತ್ತಿಗೆನ ಲೆಫ್ಟ್ಗೆ. ಬಗ್ಬಿಟ್ಟು ಹೊಡಿಬೇಕು. ಗೊಣ್ಣೆ ತೆಗಿಬೇಕು. ಹಾಗೆ ಜೋರಾಗಿ ಅಂತ ಬರ್ಲಿ. ಕುರ್ಕುರೆ ಮ್ಯಾಗಿ ತಿಂದಿದ್ದೆಲ್ಲ ಹುಳಿ ಇರ್ತದೆ, ಬಂದ್ಬಿಡ್ಬೇಕದು. ಈಗ ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಳ್ಳೋದು, ಸ್ಟ್ರೈಟ್ ನಿಂತ್ಕೊಳ್ಳೋದು, ಮೂವ್ ನೋಡಿ ಸೇರಿಸ್ಕೊಳ್ಳೋದು, ಮುಂದಕ್ಕೆ ಬಗ್ಗೋದು, ನಿಮ್ಮ ರೈಟಿಗೆ ಟರ್ನ್ ಮಾಡೋದು, ರೈಟಿಗೆ. ಅಷ್ಟೇ ಸಿಂಪಲ್. ಹಾಗೆ ನೋಡಿ ಬರ್ತಾ ಇದೆ. ಬೆಚ್ಚಗಿನ ನೀರು, ಉಪ್ಪು. ಇದಕ್ಕೆ ಬೆಚ್ಚಗಿನ ನೀರು, ಉಪ್ಪು ಹಾಕೊಳ್ಳೋದು. ಇದು 5 ಕಪ್ಗೆ ಬರೀ ಕುಡಿಯಲು ಯೋಗ್ಯವಾದ ತಣ್ಣೀರನ್ನ ಫುಲ್ಲು ತುಂಬಾ ಹಾಕೊಂಡು, ಗಮನಿಸಿ, ನಿಧಾನದಲ್ಲಿ ಹೀಗೆ ಬಗ್ಗಿ ಕಣ್ಣನ್ನ ಫಿಕ್ಸ್ ಮಾಡ್ಕೋಬೇಕು. ಮುಚ್ಚಬೇಕು, ತೆಗಿಬೇಕು, 10 ಸಾರಿ. ಕ್ಲಾಕ್ ವಾಯ್ಸ್ 10 ಸಾರಿ, ಆಂಟಿ ಕ್ಲಾಕ್ ವಾಯ್ಸ್ 10 ಸಾರಿ. ಕಣ್ಣುಗಳನ್ನ ಓಪನ್ ಮಾಡಿ ತಿರುಗಿಸ್ಬೇಕು. ಆಯ್ತಾ? ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಆಮೇಲೆ ಪುನಃ ಇನ್ನೊಂದು ಕಣ್ಣಿಗೆ ಮಾಡುವಾಗ, ಬಲಗಣ್ಣಿಗೆ ಮಾಡುವಾಗ ಬಲಗೈಲಿ ಇಟ್ಕೊಳ್ಬೇಕು, ಎಡಗಣ್ಣಿಗೆ ಮಾಡುವಾಗ ಎಡಗೈಲಿ ಇಟ್ಕೊಳ್ಬೇಕು. 9 ತಿಂಗಳು ಮಗುವಿನಿಂದ ಹಿಡಿದು 90 ವರ್ಷದ ವೃದ್ಧರವರೆಗೂ ಒಂದೇ ಕಪ್. ಇದು ಮೆಜರ್ಮೆಂಟ್ ಸೈಜ್ ಏನಿಲ್ಲ, ಆದ್ರೆ ಅವ್ರನ್ನ ಅವರೇ ಬಳಸ್ಬೇಕು, ಅದು ಇಂಪಾರ್ಟೆಂಟ್. ಫಿಕ್ಸ್ ಮಾಡುವಾಗ ಹಿಂಗ್ ಬಗ್ಗೆ ಫಿಕ್ಸ್ ಮಾಡ್ಬೇಕು. ಮುಚ್ಚಬೇಕು, ತೆಗಿಬೇಕು, 10 ಸಾರಿ. ಕ್ಲಾಕ್ ವಾಯ್ಸ್ 10 ಸಾರಿ, ಆಂಟಿ ಕ್ಲಾಕ್ ವಾಯ್ಸ್ 10 ಸಾರಿ. ಈಗ ನನಗೆ ನಿಮ್ ಬಟ್ಟೆ ಎಲ್ಲ ಹೊಸ ಬಟ್ಟೆ ತರ ಕಾಣ್ತಾ ಇದೆ. ಇದನ್ನ 4 ಸಾರಿ, 5 ಸಾರಿ, 10 ಸಾರಿ, 15 ಸಾರಿ ಮಾಡಿದ್ರು ಲಾಭನೇ. ಆ ಜಲನೇತಿಯನ್ನ ಸ್ನಾನ ಮಾಡಕ್ಕೆ ಹೋಗುವಾಗ ಒಂದ್ಸಲ ಮಾಡಿ, ಬೆಂಗಳೂರು ನಗರದಲ್ಲಿ ಇರೋ ಡ್ಯೂಟಿ ಮುಗಿಸಿ ಮನೆಗೆ ಬಂದ್ಮೇಲೆ ಒಂದ್ಸಲ ಮಾಡಿ. ಅಷ್ಟು ವಾತಾವರಣದಲ್ಲಿ ಕೆಟ್ಟೋಗಿದೆ. ಈ 5 ಕಪ್ಪನ್ನ ನೀವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರು, ಕನ್ನಡಿ ಮುಂದೆ ಕೆಲಸ ಮಾಡೋರು, ಮೊಬೈಲ್ ಫೋನ್ ಎಲ್ಲ ಇದೆಯಾ? ಎಲ್ಲರ ಮೊಬೈಲ್ ಫೋನ್ ಅದೇನು ಸ್ಕ್ರೀನ್ ಟಚ್ ಅಂತೆಲ್ಲ ಇದೆಯಾ? ಅದ್ ನೋಡಿದವ್ರದೆಲ್ಲ ಕಣ್ಣು ಹೋಗ್ಬಿಟ್ಟಿರ್ತದೆ. ಆಮೇಲೆ ತುಂಬಾ ಪೊಸಿಷನ್ ಅಲ್ಲಿ ಕೆಲಸ ಮಾಡೋರು, ಬೆಂಕಿಯ ಮುಂದೆ ಕೆಲಸ ಮಾಡೋರೆಲ್ಲ ಇದನ್ನ ದಿನಕ್ಕೊಂದು 8-10 ಸಾರಿ ಮಾಡಿದ್ರೆ ಒಳ್ಳೇದು. ಮನೇಲಿ ಒಂದು ಇಟ್ಕೊಳ್ಬೇಕು, ಆಫೀಸಲ್ಲಿ ಒಂದು ಇಟ್ಕೊಳ್ಬೇಕು. ಇದು ಎಷ್ಟು ಮಾಡ್ತೀರಿ ಅಷ್ಟು ಕಣ್ಣಿಗೆ ಹೆಚ್ಚು ಲಾಭ. ಚಿಕ್ಕ ಮಕ್ಕಳಿಗೆ ಇದನ್ನ ಮಾಡಿಸಿದ್ರೆ ಇದರಿಂದ ಏನೇನ್ ಲಾಭ ಅಂದ್ರೆ, ಚಿಕ್ಕ ಮಕ್ಕಳು ಓದ್ತಾ ಇರುವಾಗ ಮುಂದಕ್ಕೆ ಜಂಪ್ ಆಗ್ತಾರೆ, ಅದನ್ನ ತಪ್ಪಿಸ್ಬೋದು. ಮತ್ತೆ ಜಾಸ್ತಿ ನಿದ್ದೆ ಬರ್ತಾ ಇದೆ ಅನ್ನೋಗ್ಲಿ ಇದನ್ನ ಮಾಡಿದ್ರೆ ನಿದ್ದೆ ಜಂಪ್ ಆಗ್ತದೆ. ನಿದ್ದೆನೇ ಬರಲ್ಲ ಅನ್ನೋರಿಗೆ ಮಾಡಿದ್ರೆ ಬೇಗ ನಿದ್ದೆ ಬರ್ತದೆ. ಇದು 2 ಲಾಭ. ಹೌದಾ? ನ್ಯಾಚುರೋಪತಿನೇ ಹಾಗೆ. ಪ್ರಕೃತಿ ಹೆಂಗಿದ್ರೆ ನಿನ್ಗೇನ್ ಬೇಕು ಅದು ಕೊಡ್ತದೆ, ನಿನ್ಗೇನ್ ಬೇಡ ಅದು ಕೊಡಲ್ಲ. ಹಾಗೆ ಈ ಜಲನೇತಿ ಸ್ಟ್ರೆಸ್, ಟೆನ್ಷನ್, ಎಲ್ಲಾ ಕಾಯಿಲೆಗಳಿಗೆ ಮೂಲ ಟೆನ್ಷನ್. ಆ ಟೆನ್ಷನ್ ಅನ್ನ ಫಸ್ಟ್ ತೆಗೆದಾಕ್ಬಿಡ್ತದೆ ಇದು. ನೀವು ಒಂದು ತಿಂಗಳು ಮಾಡಿ ನೋಡಿ, ಯಾರೋ ಏನಂದ್ರು ಕೋಪ ಬರಲ್ವಲ್ಲ ಅನ್ಸದೆ. ಕೋಪ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅವ್ರು ಸರಿ ಹೋಗ್ಲಿ ಅಂತ ಕೋಪ ಮಾಡ್ಕೋಬೇಕೇ ವಿನಃ ಸುಮ್ಮನೆ ಆದ್ರೂ ಕೋಪ ಮಾಡ್ಕೊಳ್ಬಾರ್ದು. ಕೋಪದಲ್ಲಿ 2-3 ತರ ಕೋಪ ಇದೆ. ನೀವು ಮನೆಗೆ ಹೋಗ್ಬಿಟ್ಟು ನಾಳೆಯಿಂದ ಹೇಳ್ಬಿಡಿ ಮೊದ್ಲೇ ಮನೇಲಿ. ಆಮೇಲೆ ಸುಮ್ಮನೆ ಏನೋ ಹುಣಸೂರು ಯೋಗಕ್ಕೆ ಹೋಗ್ಬಿಟ್ಟು ಬಂದೆ, ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ನಮ್ಮವ್ರು ಏನೋ ಬದಲಾಗ್ಬಿಟ್ಟಿದ್ದಾರೆ, ಏನೋ ಅಂತ ಏನಾಗ್ಬಿಟ್ಟಿದೆ ಇವ್ರಿಗೆ, ಏನೋ ಆಗ್ಬಿಟ್ಟಿರ್ಬೇಕಲ್ಲ ಅಂತಾರೆ. ಮೊದ್ಲೇ ಹೇಳ್ಬಿಡಿ ಅವ್ರಿಗೆ. ಮನೆಗೆ ಬಂದಿದ ತಕ್ಷಣ ಒಂದು ಚಾಪೆ, ಒಂದು ಕಾರ್ಪೆಟ್ ಹಾಕ್ಬಿಟ್ಟು ಸುಮ್ಮನೆ ಬೆನ್ನಿನ ಮೇಲೆ ಮಲಗ್ಬಿಡಿ. ನೀವು ಯೋಗಾಸನದಲ್ಲಿ ಶವಾಸನ ಅಂತೀರ ಅದನ್ನ, ನಾವು ಅದನ್ನ ಶಾಂತಿ ಆಸನ ಅಂತೀವಿ. ಮಲಗ್ಬಿಟ್ಟು ಸುಮ್ಮನೆ ಎಡಗೈ ಎದೆ ಮೇಲೆ, ಬಲಗೈ ಹೊಟ್ಟೆ ಮೇಲೆ ಇಟ್ಕೊಂಡು ಸುಮ್ಮನೆ ಮಲಗ್ಬಿಡೋದು. ಸುಮ್ಮನೆ ಜಸ್ಟ್ ಒಂದು ಟಾರ್ಪಲು
ಚಾಪೆ ಹಾಕ್ಬಿಟ್ಟು ಸುಮ್ಮನೆ ಎಡಗೈ ಎದೆ ಮೇಲೆ ಇಟ್ಕೊಳ್ಳೋದು, ಬಲಗೈ ಹೊಟ್ಟೆ ಮೇಲೆ ಇಟ್ಟು ಸುಮ್ಮನೆ ಮಲ್ಕೊಂಡ್ಬಿಡೋದು ಬೆನ್ನಿನ ಮೇಲೆ. ನಿಮ್ ಗಮನ ಎಲ್ಲ ಈ ಬಲಗೈ ಮೇಲೆ ಕೆಳಗೆ ಬರೋದನ್ನ ಗಮನಿಸ್ಬೇಕು. ಹೊಟ್ಟೆ ಮೇಲೆ ಕೈ ಇಟ್ಟಿದ್ದು ಕೈ ಮೇಲೆ ಕೆಳಗೆ ಬರ್ತಾ ಇದೆ ಅಂತ ಗಮನಿಸೋದು, 5 ನಿಮಿಷ ಗಮನಿಸೋದು. ಈ ಎಂತ ಶ್ರೇಷ್ಠ ವಿಜ್ಞಾನ ಇದು ಅಂದ್ರೆ ನಿನ್ನ ದೇಹದಲ್ಲಿರುವ ರೋಗಗಳೆಲ್ಲ ಹೊರಗಡೆ ಬಂದ್ಬಿಡ್ತದೆ ಅಂತ. ಹಂಗಾದ್ರೆ ಡಾಕ್ಟ್ರು, ಮೆಡಿಕಲ್ ಶಾಪು ಇವರೆಲ್ಲ ಸುಳ್ಳೆ. ಏನೂ ಇಲ್ಲದ ಸಮಸ್ಯೆಗೆ ಮಾತ್ರೆ ಬರೀತಾರೆ. ಇವತ್ತು ಅಮೆರಿಕದ ದೊಡ್ಡ ರಿಸರ್ಚ್ ಏನ್ ಹೇಳ್ತದಂದ್ರೆ, ನಮ್ಮ ಜನರಿಗೆ ಇಷ್ಟೆಲ್ಲ ಕಾಯಿಲೆ ಬರಕ್ಕೆ 75% ಕಾರಣ ಈ ಅಲೋಪತಿ ಔಷಧಿ ಅಂತ. ಡಾಕ್ಟರ್ ಬೇಡವಾ? ಬೇಕು. ಯಾವಾಗ? ಬಿದ್ದೋದಾಗ, ಮರದಿಂದ ಮೇಲ್ ಬಿದ್ದಾಗ, ಆಕ್ಸಿಡೆಂಟ್ ಆದಾಗ, ಯಾವುದೋ ಒಂದು ಅಪಘಾತ ಆದಾಗ, ಅಥವಾ ನಿಮ್ಮ ನೆಗ್ಲಿಜೆನ್ಸಿಯಿಂದ ಹೊಟ್ಟೆನ ಹೃದಯನೆಲ್ಲ ಹಾಳು ಮಾಡ್ಕೊಂಡಿದ್ದಾಗ ಡಾಕ್ಟರ್ ಬೇಕು. ನೆಗಡಿ, ಶೀತ, ಕೆಮ್ಮು, ಮೂಗಲ್ ಸೋರು ಎಲ್ಲ ಇದೆ. ಪಾಪ ಅವ್ರಿಗೆ ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ಎಷ್ಟು ಕೆಲಸ ಇರ್ತದೆ. ನೀವು ಹೋಗ್ಬಿಟ್ಟು ನನಗೆ ನೆಗಡಿ, ನನಗೆ ಕೆಮ್ಮು ಏನೋ ಹೇಳಿ ದೊಡ್ಡ ಐಟಮ್ ಹೇಳ್ಕೊಂಡು ಹೋಗ್ಬೇಕಪ್ಪ. ಯಾವ ಸಣ್ಣದಕ್ಕೆಲ್ಲ ಹೋಗಿ ಅವ್ರನ್ನ ಯಾಕ್ರಿ ಅವಮಾನ ಮಾಡ್ತಾರೆ. ಹೀಗೆ ಆ ಜಲನೇತಿ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗ್ಬಿಡ್ತದೆ. ಮನೆಯಲ್ಲಿ ಪ್ರತಿಯೊಬ್ರು ಮಾಡಿ. ಯಾಕೆಂದ್ರೆ ಪಾಪ ನೀವ್ ಯಾರು, ನಾನ್ ಯಾರು? ನಮ್ಮ ಮಲ್ನಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅವ್ರು ಹೇಳಿದ್ ನಮ್ಗೆ ಇದನ್ನೇ. ನನ್ಗೊಬ್ಬನಿಗೆ ಅಲ್ಲ, ನಿಮ್ ಜಗ್ಗಿ ವಾಸುದೇವನು ಕೂರ್ಸ್ಕೊಂಡೇ ಹೇಳ್ಕೊಟ್ಟಿದ್ ನಮ್ಗೆ. ನೀವೆಲ್ಲ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಹೇಳ್ಕೊಡಿ. ನಗರಕ್ಕೆ ಹೋಗ್ಬೇಡಿ, ಸಿಟಿಗೆ ಹೋಗ್ಬೇಡಿ. ಅವ್ರ ಹತ್ರ ದುಡ್ಡಿದೆ, ಅಲ್ಲಿ ಶ್ರೀಮಂತರು ಇರ್ತಾರೆ, ಅವ್ರು ಹೆಂಗೋ ವಾಸಿ. ಹಳ್ಳಿಗಳ ಕಡೆ ಇನ್ನೆಲ್ಲ ಹೋಗಿ ಹೇಳ್ಕೊಡಿ ಅಂತ. ಅವತ್ತಿಂದ ನಾವು ಇಲ್ಲಿ ಹಳ್ಳಿಯಲ್ಲಿ ಒಂದು ಕೂತಿದ್ದೀವಿ, ಗೊತ್ತಾಯ್ತಲ್ಲ. ಇದೆಲ್ಲ ನೀವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗ್ತಂದ್ರೆ ನಿಮ್ಗೆ ನಿಮ್ಮ ಆರೋಗ್ಯ ಮೊದಲು ಸುಧಾರಣೆ ಆಗ್ತದೆ. ಮಾಸ್ಟರ್ ಹಿರಣ್ಣ ಏನ್ ಕೇಳ್ತಾರೆ ಯಾರೋ ಒಬ್ರು, ಏನ್ರಿ ಇಷ್ಟೆಲ್ಲಾ ನಾಟಕ ಆಡ್ರಿ, ಇಷ್ಟೆಲ್ಲಾ ಭಾಷಣ ಮಾಡಿದ್ರಿ, ಭ್ರಷ್ಟಾಚಾರ ಏನಾದ್ರು ಕಡಿಮೆ ಆಯ್ತಾ? ಕಡಿಮೆ ಆಗ್ಲಿಲ್ಲ, ನಾನು ಭ್ರಷ್ಟನಾಗ್ಲಿಲ್ವಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್. ನಮ್ಮಲ್ಲಿ ನೀವು ಬಂದಾಗೆಲ್ಲ ನಿಮಗೆ ನಾವು ಕೊಡೋದೆಲ್ಲ 3 ವಸ್ತುಗಳನ್ನ ಕೊಡ್ತೀವಿ. ಇದು ಜಲನೇತಿ, ಇದು ಐಕಪ್ಪು, ಇದು ಎನಿಮಾ. ಎನಿಮಾ ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಿ ಅಂದ್ರೆ, ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಗೆ ನಿಮ್ಮ ರಿಲೇಷನ್ ಅಲ್ಲೂ ನಿಮ್ಗೇನೆ ಕೆಲವ್ರಿಗೆಲ್ಲ ಹೇಳ್ತಾರೆ, ಏನಾದ್ರು ಮೇಜರ್ ಆಪರೇಷನ್ ಮಾಡುವಾಗ ಒಂದಿನ ಮುಂಚೆ ಬಂದು ಆಯಾಮ ಬಂದು ತಿರುಗು ಆ ಕಡೆಗೆ ತಿರುಗಿಸಿ ಚುಚ್ಚಿ ಒಂದು ಡ್ರಮ್ಮಲ್ಲಿ ತೆಗೆದು ಹೋದಾಗ ಖುಷಿ ಆಗ್ಬಿಡ್ತದೆ. ಆಯಾಮ ಬಂದು ನನಗೆ ಎನಿಮಾ ಮಾಡಿಸೋದು. ಆಯಾಮ ಬರಗಂಟ ಕಾಯ್ಬೇಡಿ. ಆಯಾಮ ಬರೋದು ಲಾಸ್ಟ್ ಸ್ಟೇಜ್ಗೆ, ಅದು ಬೇಡ, ನೀವೇ ಮಾಡ್ಕೊಳ್ಬೋದು. ಇದು ಬಹಳ ಸಿಂಪಲ್. ನಿಮ್ಗೆ ಬಿ ತರನು ಕಾಣ್ತದೆ, 13 ತರನು ಕಾಣ್ತದೆ. ಅದಕ್ಕೆ ಬೆಲೆ ಬರೋದು ಯಾವಾಗ? ಅದ್ರ ಎಡಗಡೆ ಬಲಗಡೆ ಅಕ್ಷರ ಯಾವ್ದು ಬೀಳ್ತದೆ ಅವಾಗ ಅದಕ್ಕೆ ಏನ್ ಬೆಲೆ ಅಂತ ಬರ್ತದೆ. 1 3 ಹಾಕಿರ್ತಾನೆ, 3 ತರ ಹಾಕ್ತಾನೆ. ಅದನ್ನ ಕೆಲವರು 13 ಅಂತ ಓದ್ತಾರೆ, ಕೆಲವರು ಅದನ್ನ ಬಿ ಅಂತ ಓದ್ತಾರೆ. ಅದಕ್ಕೆ ಬಿ ಅಂತ ಬೆಲೆ ಬರೋದು ಯಾವಾಗ ಅಂದ್ರೆ ಅದ್ರ ಪಕ್ಕದಲ್ಲಿ ಏನೋ ಈ ಕಡೆ ಸಿ ಹಾಕಿದ್ರೆ ABC ಅಂತ ಬರ್ತದೆ. ಅಥವಾ 13 ಆಗ್ಬೇಕಾದ್ರೆ ಅವ್ನ ಅಲ್ಲಿ ಮುಂದ್ಗಡೆ 1 ಅಥವಾ ಈ ಕಡೆ 4 ಹಾಕಿದ್ರೆ 1134 ಅಂತ ಬರ್ತದೆ. ಹಾಗೆ ಒಂದೊಂದು ವಸ್ತುಗಳನ್ನ ಒಂದೊಂದು. ಇದು ಜಸ್ಟ್ ಸೆಲ್ಫ್ ಎನಿಮಾ. ಇದು ಬಹಳ ಅದ್ಭುತ, ಬಹಳ ಅದ್ಭುತ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ಇವತ್ತೆಲ್ಲ ನೀವು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಬಂದ್ಬಿಟ್ರೆ, ನಮ್ಮ ಡಾಕ್ಟರ್ ದೊಡ್ಡೇಗೌಡರು ಇದ್ದಾರೆ, ಅವ್ರು ಹೇಳ್ತಾರೆ, ಅವ್ರು ಮಡಿಕೇರಿಲಿ BO ಆಗಿದ್ದಾರೆ. ಅವ್ರು ಹೇಳ್ತಾರೆ, ನಿಮಗೆ ಅನಾರೋಗ್ಯ ಆದಾಗ ಒಬ್ಬ ಡಾಕ್ಟರ್ ಬಂದು ಸುಮ್ಮನೆ ಹಿಂಗೊಂದು ಸಿರಂಜ್ ಎಳ್ದ ಅಂದ್ರೆ, ಸುಮ್ಮನೆ ಒಂದು ಸಿರಂಜ್ ಎಳ್ದ ಅಂದ್ರೆ 10 ವರ್ಷ ಸಂಬಳ ಕಿತ್ತಾಗ್ಬಿಡ್ತದೆ. ಇದನ್ನ ನಾವು ಹೇಳಿದ್ದಲ್ಲ, ವಿಜಯ ಕರ್ನಾಟಕ ಪತ್ರಿಕೆಯ 17ನೇ ತಾರೀಕು 1ನೇ ತಿಂಗಳು 2017ನೇ ಇಸ್ವಿಯ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕೀಯ ಕಾಲಂ ಪಕ್ಕದಲ್ಲಿ ಒಂದು ಕಾಲಂ ಹಾಕಿದ್ದಾರೆ. ಬಗಲಲ್ಲಿ ದೊಣ್ಣೆ, ಬಾಯಲ್ಲಿ ಬೆಣ್ಣೆ. ಅದು ಯಾಕೆ ಬರೀತಾನೆ ಒಬ್ಬ ಕಾಲಂನಿಸ್ಟ್ ಅಂದ್ರೆ, ನಮ್ಮ ರಮೇಶ್ ಕುಮಾರ್ ಆಗ ಆರೋಗ್ಯ ಸಚಿವರಾಗಿರ್ತಾರೆ. ರಮೇಶ್ ಕುಮಾರ್ ಗೊತ್ತಲ್ಲ, ಶ್ರೀನಿವಾಸಪುರ ಕೋಲಾರ, ನಿಮ್ಗೆಲ್ಲ ಗೊತ್ತಿರ್ತದೆ ಅವ್ರನ್ನ. ಅವ್ರು ಹೇಳ್ತಾರೆ ಇವತ್ತಿನ ಸಿಸ್ಟಮ್ ಹಿಂಗ್ ಬದಲಾಗಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂದಾಗ ಅವನೊಬ್ಬ ಆರ್ಟಿಕಲ್ ಬರೀತಾನೆ. ಬಹಳ ಅದ್ಭುತವಾದ ಆರ್ಟಿಕಲ್. ಅದನ್ನ ನನ್ನ ಹತ್ರ ಕಟ್ ಪೀಸ್ ಇಲ್ಲ, ಡೇಟ್ ನೆನಪಿದೆ. ನಾನು ಹುಡ್ಕಕ್ ಹೇಳಿದ್ದೀನಿ ಕೆಲವ್ರಿಗೆಲ್ಲ ಹುಡುಕಿಯನ್ನ ಅಂತ. ಬಹಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಎಲ್ಲರಿಗೂ ಅವ್ರ ಮೇಲೆ ಭಕ್ತಿ ಇದೆ, ಒಳ್ಳೆ ಡಾಕ್ಟರ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬೆರಳೆಣಿಕೆ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಅವ್ರಿಗೂ ಟಾರ್ಗೆಟ್
ಡಾಕ್ಟರ್ ಪುರುಷೋತ್ತಮ ರಾಜ್ ಅಂದ್ಬಿಟ್ಟು ಹಾಸ್ಟೆಲಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಅವರು ಕನಕಪುರದ ಹತ್ರ 7 ಎಕರೆ ತೋಟ ಮಾಡ್ತಾ ಇದ್ದಾರೆ. ಅವ್ರು ನಮ್ಮಿಂದ ಬಂದು ಪ್ಲಾನ್ ಮಾಡ್ಕೊಂಡು ಅವ್ರ ತೋಟಕ್ಕೆ ನಾನು ಹೋಗಿದ್ದೀನಿ, ಬಂದಿದ್ದೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಏನ್ ಹೇಳ್ತಾರೆ ಅದಕ್ಕೆ, ಏನೋ ಒಂದು ಮ್ಯಾಗ್ಝಿನ್ ಬರ್ತಲ್ಲ, ಜನರಲ್ ಮ್ಯಾಗ್ಝಿನ್ ಏನೋ ಹೇಳ್ತಿರಲ್ಲ ನೀವು, ಜನರಲ್. ಆ ಜನರಲ್ ನ ಓದ್ತಾ 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 ಏನೇನ್ ಮೆಡಿಸಿನ್ ಏನೇನ್ ಹಾಕಿದ್ದಾರೆ ಕಾಂಬಿನೇಷನ್ ಹೇಳ್ಬಿಟ್ಟು ಅವನಿಗೆ ಹೆಂಡತಿ ಮಕ್ಳಿಗೆ ಕೊಡೋಕೆ ಭಯ ಆಗೋಯ್ತು ಅವ್ರಿಗೆ. ಆಮೇಲೆ ತರಕಾರಿ ಹಣ್ಣು ತಿನ್ಸೋಕು ಭಯ ಆಗೋಯ್ತು. ಹಾಸ್ಟೆಲಿಂದ ಬಂದ್ಬಿಟ್ಟ ಅವನು ಪಾಪ ಬೆಂಗಳೂರಿಗೆ ವಾಪಸ್ ಬಂದು ಇಲ್ಲಿ 7 ಜಾಗ ತಗೊಂಡು ತೋಟ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಳಿಗಾದ್ರೂ ಒಳ್ಳೆ ಆಹಾರ ಬೆಳಿಬೇಕು ಅಂತ. ಅಪ್ಪ ಇದೇ ಬೆಳ್ಕೊಂಡು ಇರ್ಬೇಡ, ನೀನು ಓದಿದ್ಯಾ, ಫ್ರೀ ಸೀಟ್ ಸಿಕ್ ಓದಿದ್ಯಾ, ಅದ್ 4 ಜನಕ್ಕೆ ಉಪಯೋಗ ಆಗ್ಲಿ, ಅಟ್ಲೀಸ್ಟ್ ಇಂಥದನ್ನ ತಗೋಬೇಡಿ ಅಂತ ಆದ್ರೂ ಅದಕ್ಕೆ ಬೇರೆ ಒಂದು ಆಲ್ಟರ್ನೇಟ್ ಆದ್ರೂ ಹೇಳ್ಕೊಡು ನೀನು ಅಂದ್ಬಿಟ್ಟು ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ಹಣದ ಹಿಂದೆ ಹೋಗ್ತಾ ಇಲ್ಲ ಅವರು ಹಾಗೆ. ಆಮೇಲೆ ಅಬುದಾಬಿಯಿಂದ ಒಂದು 5 ಜನ ಡೆಂಟಿಸ್ಟ್ ಡಾಕ್ಟರ್ಗಳು ಬಂದು ಫಿಲ್ಮ್ ಆಕ್ಟರ್ ದರ್ಶನ್ ತೋಟದ ಪಕ್ಕದಲ್ಲೇ ಒಂದು ಮನೆ ಜಾಗ ತಗೊಂಡಿದ್ದಾರೆ. ಅಲ್ಲಿ 1 ಎಕರೆ ಬರೀ 1,40,00,000. ಎಷ್ಟು? 1,40,00,000. ಈಗ ನಾವು ತೋಟ ಮಾಡಿದ್ಮೇಲೆ ಅದನ್ನ 3 ಕೋಟಿ ಕೇಳ್ತಾ ಇದ್ದಾರೆ ಅವರು. ಹೇಳ್ತಾರೆ ನಾವು ಮಾರಕ್ ತಗೊಂಡಿಲ್ಲ, ನಾವು ಇರಕ್ ತಗೊಂಡಿರೋದು ಅಂತ. ಈಗ ಅವರು ಕೂಡ ಅಷ್ಟೇ, ಕರೋನಾ ಬಂದ್ಮೇಲೆ ಅವ್ರಿಗೆ ಏನ್ ಪಾಠ ಹೇಳ್ತಾವ್ ಅಂದ್ರೆ, ನಾವು ಕಲ್ತಿರೋ ವಿದ್ಯೆ ಇನ್ನೊಬ್ಬನಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಕ್ ಆಗದೇನೆ ನಾವೇನೇ ಮಾಸ್ಕ್ ಹಾಕೊಂಡು ಕುತ್ಕೊಳ್ಳೋ ಸ್ಥಿತಿ ಕ್ರಿಯೇಟ್ ಆಗಿರುವಾಗ ನಾವ್ ಎಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೀವಿ? ನಮ್ಮ ಭೂಮಿಯನ್ನ ಹಾಳು ಮಾಡಿದೀವಿ, ನಮ್ಮ ಪರಿಸರವನ್ನ ಹಾಳು ಮಾಡಿದೀವಿ, ಹಣದ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಹಣ ಬೇಡ ಅಂತ ಹೇಳ್ತಾ ಇಲ್ಲ, ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಹಣ ಅನ್ನೋದು ಒಂಥರ ಈ ಉಪ್ಪು ನೀರಿದ್ದಂಗೆ. ಅದು ಲಿಟ್ಲ್ ಮನಿ ಮನಿ ಬಟ್ ಮೋರ್ ಮನಿ ಈಕ್ವಲ್ ಟು ಪೇಪರ್. ದುಡ್ಡು ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಆ ದುಡ್ಡನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಯಾವ ಮಾರ್ಗದಿಂದ ತೆಗಿಬೇಕು ಅನ್ನೋದು ಬಹಳ ಮುಖ್ಯ. ಈಸಿ ಮನಿ ಈಸಿ ಗೋಯಿಂಗ್. ಈಸಿಯಾಗಿ ಬಂದ್ರೆ ಅದೇನಾಗ್ತದೆ, ಈಸಿಯಾಗಿ ಹೋಗ್ತದೆ. ಮೊದಲು ನಮ್ಮ ಊರಲ್ಲಿ 10 ರೂಪಾಯಿ ಇದ್ರೆ ಆ ಚಿಲ್ಲರೆ ಸಿಗ್ತಿರ್ಲಿಲ್ಲ, ಅದಕ್ಕೆ ಹುಣಸೂರ್ಗೆ ಹೋಗ್ಬೇಕಾಗಿತ್ತು ನಾವು 10 ರೂಪಾಯಿ ಚಿಲ್ಲರೆ ಮಾಡ್ಸಕ್ಕೆ. ಇವತ್ತು ನೀವು ಇಲ್ಲಿ ಮಕ್ಕಳಿಗೆ 1,000 ರೂಪಾಯಿ ನೋಟ್ ಕೊಟ್ರೆ ಆಗ್ಲೇ ಮುರ್ಕೊಂಡು ಬಂದು ಇಲ್ಲಿ ಮೈನಸ್ ಮಾಡಿರ್ತಾರೆ. ಹಾಗೆ ಹಣಕ್ಕೆ ಗಿಂತ ನಾವೇನ್ ಮಾಡ್ಬೇಕು, ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡ್ಬೇಕು. ಇದು ಬಹಳ ಸಿಂಪಲ್. ಇದು ಐಕಪ್ ಅಂದ್ಬಿಟ್ಟು ಎನಿಮಾ ಕ್ಯಾನ್. ಇದು ಒಂದು 600 ಇಂದ 700 ml ಬರ್ತದೆ. ಇದನ್ನ ನಾವು ಯಾಕೆ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅಂದ್ರೆ, ಈಗ ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ, ನಾನು ಬೆಳಿಗ್ಗೆ ನೆನ್ನೆ ಬಿರಿಯಾನಿ ತಿಂದೆ, ಫಸ್ಟ್ ಕ್ಲಾಸ್ ಬಿರಿಯಾನಿ ತಿಂದೆ, ದಮ್ ಬಿರಿಯಾನಿ ಅಂತ ಬೇರೆ ಬೋರ್ಡ್ ಹಾಕಿರ್ತಾರೆ. ಆಮೇಲೆ ಕೆಲವರು ಹೋಟ್ಲ್ಗಳಲ್ಲಿ ಹಾಕಿರ್ತಾರೆ ಫುಲ್ ಮೀಲ್ಸ್ ಅಂತ ಹಾಕಿರ್ತಾರೆ. ಏನ್ ಬೇಕಾದ್ರೂ ತಿನ್ಬೋದು, 250 ರೂಪಾಯಿ ಕೊಟ್ಬಿಟ್ರೆ ಕಾಂಪಿಟಿಷನ್ ಇಟ್ಟಿದ್ದಾರೆ. ಇದು ಒಳ್ಳೇದಲ್ಲ. ಮಿತವಾಗಿ ತಿನ್ನೋದು ತುಂಬಾ ಒಳ್ಳೆ. ದಿನ ತಿನ್ನಿ, ಮಿತವಾಗಿ ತಿನ್ನಿ. ಇದನ್ನ ನಾವೇನ್ ತಿಳ್ಕೊಳ್ತೀವಿ, ನಾನು ತಿಂದೆ, ಬೆಳಿಗ್ಗೆ ಮೋಷನ್ ಅಲ್ಲಿ ಹೋಯ್ತು, ನೆನ್ನೆ ತಿಂದೆ ಇವತ್ತು ಹೋಯ್ತು, ಇವತ್ತು ತಿಂತೀನಿ ನಾಳೆ ಹೋಯ್ತು. ಇಲ್ಲ, ನೀವು ತಿಂದಿದ್ದು ಕೆಲವು ಭಾಗ ನಿಮ್ಮ ಕರಳಲ್ಲಿ ಅಂಟ್ಕೊಂಡೇ ಬರ್ತದೆ. ಪ್ರತಿ ದಿನಾನು ಸ್ವಲ್ಪ ಅಂಟಿ 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 ಅಂಟಿ. ಈಗ ಸೌದೆ ಒಲೆಯಲ್ಲಿ ನೀರು ಕಾಯಿಸೋ ಒಲೆಗೆ ಬೆಂಕಿ ಹಾಕೋರು ದಿನಾ ಬೆಂಕಿ ಹಾಕ್ತಾ ಹಾಕ್ತಾ ಪೈಪ್ ಅಲ್ಲಿ ಒಂದು ಚೂರು ಅಂಟ್ಕೊಂಡು 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 ಕಿಟ್ಟ ಒಂದು ದಿನ ಬ್ಲಾಕ್ ಆಗ್ಬಿಟ್ಟಾಗ ಏನ್ ನೆನ್ನೆ ಗಂಟ ಹೊಗೆ ಬರ್ತಿತ್ತು ಕಣೆ, ಇವತ್ತು ನಿಂತೋಗೈತಲ್ಲ ಹೊಗೆ ಅಂದ್ರೆ ಇವತ್ತು ನಿಂತೋಗಿದ್ದಲ್ಲ ಅದು. ನೀನ್ ಯಾವತ್ತು ಕಟ್ಟಕ್ ಶುರು ಮಾಡುದು ಅವತ್ತಿಂದ ಅದು ನಿಲ್ಲಕ್ ಶುರು ಆಗೈತೆ. ಇವತ್ತು ನಿಂತೋಗಿದೆ ಅಷ್ಟೇ. ಹಾಗೆ ನಮ್ಮ ಕರಳಿನಲ್ಲಿ ಸ್ವಲ್ಪ 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 ಅಂಟ್ಕೊಂಡು 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 ಇರುತ್ತೆ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಅಲೋಪತಿ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿನ್ನ ದೇಹದಲ್ಲಿ ಕಾಯಿಲೆಗಳು ಬರಕ್ಕೆ ಕಾರಣ ಬ್ಯಾಕ್ಟೀರಿಯಾ ಅಂತಾರೆ. ಬ್ಯಾಕ್ಟೀರಿಯಾ ಅಂತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ, ನ್ಯಾಚುರೋಪತಿ ಯೋಗದಲ್ಲಿ ಆ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಕ್ಕೆ ಕಾರಣ ಅಲ್ಲಿರುವ ಕಲ್ಮಶ. ನಿಮ್ಮ ಅನುಭವ ಬಂದಿರ್ತದೆ, ನಿಮ್ಮ ಮನೇಲಿ ಒಂದು ಇಲಿ ಸತ್ತೋಗಿರ್ತದೆ ಯಾವಾಗಾದ್ರೂ. ಆ ಇಲಿಯನ್ನ ಸತ್ತೋಗಿರೋದನ್ನ ನಿಮ್ಗೆ ಬೀರು ಕೆಳಗಡೆ ಅಲ್ಲಿ ಇಲ್ಲಿ ಹುಡುಕಿ ನೋಡಕ್ ತಾಳ್ಮೆ ಇಲ್ಲ, ಸ್ಮೆಲ್ ಬರ್ತಾ ಇದೆ, ತಡ್ಕೊಳಕ್ ಆಗಲ್ಲ, ಒಂದು ಊದ್ಗಡ್ಡಿ ಹಚ್ಬಿಡೋದು. ಸ್ವಲ್ಪ ಸಮಯ ಆಯ್ತು, 1 ಗಂಟೆ 2 ಗಂಟೆ ಆದ್ಮೇಲೆ ಪುನಃ ಅದೆರಡೂ ಸ್ಮೆಲ್ ಸೇರಿ ಇನ್ನೂ ಗಮ್ 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 ಅಂತ ಶುರು ಆಗ್ತದೆ. ಪುನಃ ಏನ್ ಮಾಡ್ತೀವಿ, ಒಂದು ಊದ್ಗಡ್ಡಿ ಹಚ್ಚೋದು. ಈ ಊದ್ಗಡ್ಡಿ ಹಚ್ಚಿ 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 ವಾತಾವರಣ ಕೆಡಿಸೋ ಬದಲು ಅಲ್ಲೆಲ್ಲೋ ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ನೋಡಿ ನುಗ್ಗಿ ಮೆಲ್ಲಿಗೆ ಇಲಿ ಸತ್ತಿರೋ ಕಡ್ಡಿ ತೆಗೆದು ಎಳೆದು ಹೊರಗಡೆ ಬಿಸಾಕ್ಬಿಟ್ರೆ ಏನಾಯ್ತು. ಅದೇ ರೀತಿ ನಾವು ನ್ಯಾಚುರೋಪತಿ ಅವ್ರು ಏನ್ ಹೇಳ್ತೀವಿ ಅಂದ್ರೆ, ಈ ಬ್ಯಾಕ್ಟೀರಿಯಾಗಳು ಉತ್ಪನ್ನ ಆಗೋ ಕಾರಣ ಕಲ್ಮಶ. ಆ ಕಲ್ಮಶನ ತೆಗೆದು ಹೊರಗಡೆ ಹಾಕ್ಬಿಡಿ. ಆಗೇನಾಯ್ತು, ಅದಕ್ಕೆ ಹೇಳೋದು ಪ್ರೆಸೆಂಟ್, ನಿಮ್ಮ ಕಾಯಿಲೆಗಳಿಗೆ ಮೂಲ ಪ್ರೆಸೆಂಟ್ ಟಾಕ್ಸಿನ್. ಇದನ್ನ ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡೋರು ನೀವು ನೋಡ್ಬೋದು. ಶಿವಯೋಗ ಅಂತೇಳಿ ಸ್ವಾಮಿ ಶಿವಾನಂದ ಅವರು ಶಿವಯೋಗದಲ್ಲಿ ಹೇಳ್ತಾರೆ. ಅದನ್ನ ಸ್ವಲ್ಪ ಫಾಲೋ ಮಾಡಿ. ಆಮೇಲೆ ಡಾಕ್ಟರ್ BM ಹೆಗ್ಡೆ ಅವ್ರನ್ನ ಸ್ವಲ್ಪ ಫಾಲೋ ಮಾಡಿ.
ಆಮೇಲೆ ಡಾಕ್ಟರ್ ಗಿರಿಧರ ಕಜೆ ಅವ್ರನ್ನ ಫಾಲೋ ಮಾಡಿ, ಆಮೇಲೆ ಡಾಕ್ಟರ್ ಪ್ರೇಮ ಅವ್ರನ್ನ ಫಾಲೋ ಮಾಡಿ, ಆಮೇಲೆ ಡಾಕ್ಟರ್ ರಾಜುನ ಫಾಲೋ ಮಾಡಿ, ಆಮೇಲೆ ಇನ್ನೊಬ್ರು ಇದಾರಲ್ಲ ನಮ್ಮ ಎಂಥದ್ದು ಅವರೇ ಹೇಳ್ಕೊಡ್ತಾರೆ, ನಾನು ಕುಂಡಿ ಡಾಕ್ಟ್ರು ಅಂತ, ಅದು ಫಾಲೋ ಮಾಡಿ. ಇವೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ ಸತ್ಯ ಗೊತ್ತಾಗೋದು ಅಂದ್ರೆ ತುಂಬಾ ಪಾಪ ಮಾಡ್ಬಿಡ್ತೀವಿ ನಾವು. ತುಂಬಾ ಅದೇನ್ ಹೇಳ್ತಾರಲ್ಲ ಅದು ಹೇಳೋದು, ಈಗ ಹೇಳಿದ್ರೆ ನಿಮ್ಗೆ ಬೇಜಾರಾಗ್ತದೆ. ಅದಿರ್ತದೆ. ಅದು ಏನಾಗ್ತದೆ ಕೊನೆಗಾದ್ರೂ ಅವ್ರಿಗೆ ಜ್ಞಾನೋದಯ ಆಗ್ತದಲ್ಲ, ಅದನ್ನ ನಾವು ಹೇಳ್ಬೇಕು. ಯಾಕೆಂದ್ರೆ ಇವತ್ತು ನಾವು ಹೇಳೋ ಇಲ್ಲದೆ ಇದ್ರೆ ಒಬ್ಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಚೀನಾದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಚೀನಾದಲ್ಲಿ ಈ ಗುಬ್ಬಚ್ಚಿಗಳು ಜಾಸ್ತಿಯಾಗಿ ಒಂದು 10% ದವಸ ಧಾನ್ಯ ತಿನ್ನಕ್ಕೆ ಶುರು ಮಾಡ್ತವೆ. 10% ಧಾನ್ಯಗಳನ್ನ ಬರೀ ಪಕ್ಷಿಗಳೇ ತಿನ್ಬಿಡ್ತವೆ. ಚೀನಾದಲ್ಲಿ 10% ಬೆಳೆಯುವಂತ ಆಹಾರದಲ್ಲಿ 10% ಪಕ್ಷಿಗಳೇ ತಿಂದಾಕ್ಬಿಡ್ತವೆ. ಆಗ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ ಇವರು. ಸರ್ಕಾರ ರಿಪೋರ್ಟ್ ಕೊಟ್ಟಾಗ ಏನ್ ಮಾಡೋದು, ಈ ಪಕ್ಷಿಗಳನ್ನೆಲ್ಲ ನಾವೇನ್ ಮಾಡೋಣ, ನಾಶ ಮಾಡ್ಬಿಡುವ ಅಂತೇಳಿ ತುಂಬಾ ಅದಕ್ಕೆಲ್ಲ ಪ್ರಯೋಗ ಮಾಡ್ತಾರೆ. ಕೆಲವರಿಗೆಲ್ಲ ಹೇಳ್ತಾರೆ, ಒಂದು ಪಕ್ಷಿನ ಕೊಂದ್ರೆ ನಿನ್ಗೆ ₹1. ನಮ್ಮಲ್ಲೆಲ್ಲ ಇತ್ತು, ಒಂದು ಕೋತಿನ ಕೊಂದ್ಕೊಂಡು ಬಂದ್ರೆ ₹1 ಕೊಡ್ತಿದ್ದಾಗ. ಹಾಗೆ ಒಂದು ಪಕ್ಷಿಯನ್ನ ಕೊಂದ್ರೆ ನಿನಗೆ ₹1 ಅಂದ್ಬಿಟ್ಟು ಈ ರೀತಿ ಅನೌನ್ಸ್ ಮಾಡ್ತಾರೆ. ಕೊನೆಗೆ ಅದು ಯಾಕೋ ವರ್ಕೌಟ್ ಆಗಲ್ಲ. ಹಾಗೆ ಯಾರೋ ಒಬ್ರು ಹೇಳ್ತಾರೆ, ನಮ್ಮ ಯುದ್ಧ ವಿಮಾನಗಳು ಯಾಕೋ ಫ್ರೀ ಇದೆ, ಪಕ್ಷಿಗಳಿಗೆ ಶಬ್ದ ಅಂದ್ರೆ ಸತ್ತೋಗ್ತವೆ, ಅದನ್ನ ನೆಲ ಮಟ್ಟದಿಂದ ಮೇಲದಲ್ಲಿ ಒಂದು 50 ಅಡಿ ಮೇಲಗಡೆ ಆರಿಸ್ಕೊಂಡ್ರೆ ಅದ್ರ ಸೌಂಡ್ಗೆ ಅವೆಲ್ಲ ಎದೆ ಬಡ್ಕೊಂಡು ಸತ್ತೋಗ್ತವೆ ಅಂತ. ವೆರಿ ಗುಡ್ ಐಡಿಯಾ ಅಂದ್ಬಿಟ್ಟು ಅವ್ನಿಗೊಂದು ಪ್ರಶಸ್ತಿನೂ ಕೊಡ್ತಾರೆ. ಯಾಕಂದ್ರೆ ಇಂಥದಕ್ಕೆ ನಮ್ಮಲ್ಲಿ ಪ್ರಶಸ್ತಿ ಸಿಕ್ಕೋದು. ನೀವ್ ಯಾರಾದ್ರೂ ಪ್ರಶಸ್ತಿ ತಗೊಂಡಿರೋ ನೋಡಿ, ಅನುಮಾನದಲ್ಲಿ ನೋಡಂಗ್ ಆಗಿದೆ ನಾವೀಗ ಪ್ರಶಸ್ತಿಗಳೇ ಅನುಮಾನ ಆಗ್ಲಿ. ಆಯ್ತು, ಹೆಲಿಕಾಪ್ಟರ್ ಬಳಸಿ ₹1,000,000 ಖರ್ಚು ಮಾಡಿ ಮರು ವರ್ಷ ಏನಾಯ್ತು, ಬೆಳೆ ಬಂತು, ಬಹಳ ಒಳ್ಳೆ ಬೆಳೆ ಬಂತು. ಲೆಕ್ಕ ಹಾಕಿ ನೋಡಿದ್ರೆ 40% ಬೆಳೆ ಕಮ್ಮಿ ಆಗೋಗ್ತದೆ. ಪಕ್ಷಿಗಳು ತಿಂದಿದ್ದು ಉಳಿಬೇಕಲ್ಲ, 100 ಸಿಗ್ಬೇಕಲ್ಲ, ಇನ್ 40% ಹೆಂಗ್ ಕಮ್ಮಿ ಆಯ್ತು? ಆಗ ಅದಕ್ಕೆ ಮೊದಲೇ ಒಬ್ಬ ಬೈದಿದ್ದಾಯ್ತಲ್ಲೋ, ಮುಂಡೆವ ಅರ್ಥ ಆಗಲ್ಲ ನಿಮ್ಗೆ, ಆ ಪಕ್ಷಿಗಳು ಇರ್ಲಿ, ಅವು ಇರೋದ್ರಿಂದಾನೇ ನಮ್ಗೆ 96% ಅದು ಸಿಗ್ತಾ ಇದೆ ಅಂದ್ಬಿಟ್ಟು ವಿರೋಧಿಸ್ತಾನೆ. ಅವನ್ನ ತಗೊಂಡಾಗ 6 ತಿಂಗಳು ಒಳಗಡೆ ಹಾಕಿ ಜಾಡಿಸ್ಬಿಡ್ತಾರೆ. ಇವನು ಸರ್ಕಾರದ ಯೋಜನೆಗಳಿಗೆ ವಿರೋಧಿ. HF ಜರ್ಸಿ ಹಸು ಕರ್ನಾಟಕದಲ್ಲಿ ಬೆಂಗಳೂರು ಏರ್ಪೋರ್ಟ್ ಫಸ್ಟ್ ಬಂದು ಇಳಿದಿದ್ದು. ಅದನ್ನ ನಾವು ವಿರೋಧಿಸಿ ಸ್ಟ್ರೈಕ್ ಮಾಡಿದಕ್ಕೆ ನಮ್ಮನ್ನು ತಗೊಂಡು 4 ದಿನ ಹಾಕ್ಬಿಟ್ಟಿದ್ರು ಒಳಗಡೆಗೆ. ಇವರು ಅರ್ಧ ಲೀಟರ್ 1 ಲೀಟರ್ ಕರಿಯೋ ಹಸು ಇರ್ಲಿ ಅಂತಾರೆ, 25 ಲೀಟರ್ ಹಾಲು ಕರಿಯೋ ಹಸು ಬೇಡ ಅಂತಾರೆ. ಇವರು ವಿರೋಧಿಗಳು ಅಂತಾರೆ. ನಮ್ಮನ್ನ ಇವತ್ತೆಲ್ಲರೂ ವಿರೋಧಿಗಳು ಅಂತಾರೆ. ಯಾವ ಸರ್ಕಾರ ಬಂದ್ರು ತಮ್ಮಯ್ಯ ಅವನು ಸರ್ಕಾರಿ ವಿರೋಧಿ ಮಾತಾಡ್ತಾನೆ ಅಂತಾರೆ. ಯಾರಾದ್ರೂ ಪರ ಮಾತಾಡ್ತಾರೆ ಅಂತಲ್ಲ, ಎಲ್ಲರಿಗೂ ವಿರೋಧನೇ. ಯಾಕೆಂತಂದ್ರೆ ಅವ್ರು ಮಾಡೋದೆಲ್ಲ ಅಂತ ಸ್ಕೀಮ್ಗಳೇ. HF ಜರ್ಸಿ ತಂದ್ಮೇಲೆ ನಮ್ಮಲ್ಲಿ ಆರೋಗ್ಯ ಎಷ್ಟು ತೊಂದರೆ ಆಯ್ತು, ಇದೆಲ್ಲ ಯಾರು ಯೋಚನೆ ಮಾಡ್ತಾರ? ಅಭಿವೃದ್ಧಿ ಅಂತಾರೆ. ಆಮೇಲೆ ಏನ್ ಮಾಡ್ತಾರೆ, ಅವನು ಬಡ್ಕೊಂಡಿರ್ತಾನೆ, ಅವನು 6 ತಿಂಗಳಾದ್ಮೇಲೆ ಅವನು ಹೊರಗಡೆ ಬಿಡ್ತಾರೆ. ಆಮೇಲೆ ಅವನು ಹೋಗಿ ಕೇಳ್ತಾರೆ, ಅಪ್ಪ ಹುಚ್ಚಣ್ಣ, ನಾವೇನು ತಪ್ಪು ಮಾಡಿ ನೀನು ಒಳಗಡೆ ಹಾಕ್ಬಿಟ್ಟು ಯಾಕೆ ಹೇಳಿದೆ ಅದನ್ನ ನೀನು ಅಂದಾಗ ಅವನು ಹೇಳ್ತಾನೆ, ಈ ಗುಬ್ಬಚ್ಚಿಗಳು ಆ 10% ಆಹಾರನು ತಿಂತಾ ಇತ್ತು, ಆ ಬೆಳೆಗೆ ಬೀಳ್ತಾ ಇದ್ದ ಹುಳ ಉಪ್ಪಟೆಗಳಿದ್ವಲ್ಲ ಅವನ್ನೆಲ್ಲ ತಿಂತಾ ಇತ್ತು. ಅದರಿಂದ ಅಲ್ಲಿ ನಿಮ್ಗೆ ಏನಾಯ್ತು, 90% ಬರ್ತಾ ಇತ್ತು. ಈಗ ಅಲ್ಲಿ ಏನ್ ಮಾಡಿದ್ರಿ, ಗುಬ್ಬಚ್ಚಿನೆಲ್ಲ ತೆಗೆದು ಹಾಕಿದ್ರಿ 10% ಉಳ್ಸಕ್ಕಾಗಿ. ಈಗ ಹುಳಗಳೆಲ್ಲ ಏನ್ ಮಾಡ್ದ, 30% ಹೆಚ್ಚು ಆಹಾರ ತಿನ್ಕೊಂಡು 40% ಆಹಾರ ತಿನ್ಕೊಂಡು ಇನ್ನೂ 1 ವರ್ಷ ಬಿಟ್ರೆ ಏನಾಗ್ತದೆ, ಇನ್ನೂ ಬೆಳೆದಿದ್ದೆಲ್ಲ ತಿಂದಾಗ್ತವೆ ಅಂದಾಗ ಆಗ ಇಂಡಿಯಾಗೆ ಬಂದು ನೆಹರು ಜೊತೆ ಮಾತಾಡಿ ಮನೆ ಪಕ್ಷಿ ಇದೆಯಲ್ಲ ಗುಬ್ಬಚ್ಚಿ ಕೇಳಿದಿರಲ್ಲ, ಅದನ್ನ ತಗೊಂಡೋಗಿ ಏನ್ ಮಾಡಿದ್ದಾರೆ ಅವ್ರಿಗೆ. ಆಗ ನೆಹರು ಚೀನಾಕ್ಕೆ ಅದನ್ನ ಕೊಟ್ಟಿದ್ದು. ಇವತ್ತು ನಮ್ಮಲ್ಲಿ ಕೈಗೆ ಮೊಬೈಲ್ ಬಂದ್ಮೇಲೆ ಯಾರ ಮನೇಲೂ ಗುಬ್ಬಚ್ಚಿ ಮನೆ ಬಂದು ಗೂಡು ಕಟ್ತವೆ. ಮೊದಲೆಲ್ಲ ಗೂಡು ಕಟ್ತಿತ್ತು ಬಂದು. ನಮ್ಗೆ ಯಾರು ಬೇಡ, ನಾವು ಮಾತ್ರ ಉಳಿಬೇಕು. ಇದು ನಮ್ಮ ವಿನಾಶದ ದಾರಿ. ಹಾಗೆ ನೀವೇನ್ ಮಾಡಿ ಅಂದ್ರೆ, ನಾಳೆ ಬೆಳಿಗ್ಗೆ ಮಾಮೂಲಿ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ಫ್ರೆಶ್ ಆಗ್ತಿರಲ್ವಾ, ನಾಳೆನು ಬೆಳಿಗ್ಗೆ ಒಂದ್ಸಲ ಫ್ರೆಶ್ ಆಗ್ಬಿಡಿ. ಇದು ಹಿಂಗೆ ಬಿಚ್ಕೋಬಹುದು ಆರಾಮಾಗಿ. ಇದಕ್ಕೆ ಬೆಚ್ಚಗಿನ ನೀರು ಬೆಚ್ಚಗಿರೋ ವಾರ್ಮ್ ವಾಟರ್ ಇರಬೇಕು. ಇದನ್ನ ಹೀಗೆ ಬಿಚ್ಕೊಳ್ಬಹುದು, ಇಲ್ಲಿಗೆ ಟೈಟ್ ಮಾಡ್ಕೊಳ್ಬಹುದು, ಈಗ ಸೇರಿಸ್ಕೋಬಹುದು. ಇದನ್ನ ಬಿಚ್ಚಿ ನೀವು ಕ್ಲೀನ್ ಮಾಡುವಾಗ ವಾಶ್ ಮಾಡುವಾಗ ಇದನ್ನ ಬಿಚ್ಕೊಂಡು ವಾಶ್ ಮಾಡ್ಬೋದು. ಇದು ಅಷ್ಟೇ, ಇದು ಬಿಚ್ಕೋಬಹುದು, ಸೇರಿಸ್ಕೋಬಹುದು. ಇದನ್ನು ಏನ್ ಮಾಡಿ ಅಂದ್ರೆ, ಫ್ರೆಶ್ ಆಗ್ಬಿಡ್ತೀರಲ್ಲ ನಿನ್ನೆ ಹಂಗೆ ನಾಳೆನೂ ಫ್ರೆಶ್ ಆಗ್ಬಿಡೋದೆ. ಆಗ್ಬಿಟ್ಟು ಇದಕ್ಕೆ ಬೆಚ್ಚಗಿನ ನೀರು ಹಾಕೊಳ್ಳಿ. ನಾನು ಹೇಳೋ ಮೆಥಡಲ್ಲೇ ಮಾಡಿ. ನೀವು ಒಂದು ಸಾಸರಲ್ಲಿ, ಒಂದು ಬಟ್ಲಲ್ಲಿ ಒಂದ್ ಸ್ವಲ್ಪ
ಹರಳೆಣ್ಣೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಇದರಲ್ಲಿ ಹರಳೆಣ್ಣೆ ಹಾಕೊಳ್ಳಿ. ಹರಳೆಣ್ಣೆ ತುಂಬಾ ಒಳ್ಳೇದು. ಹರಳೆಣ್ಣೆನ ತಕೊಂಡು ಸ್ವಲ್ಪ ಈಗೆಲ್ಲ ಉಜ್ಕೊಳ್ಳಿ, ಕ್ಲೀನಾಗಿ ಉಜ್ಕೊಳ್ಳಿ ಹರಳೆಣ್ಣೆನ. ಫುಲ್ಲು ಈ ನೀಡಲ್ ಗಂಟ ನೀವು ಬರಲಿ ಹರಳೆಣ್ಣೆ ಉಜ್ಜಿ ತಗೊಳ್ಳಿ. ಇನ್ನೂ ಸ್ವಲ್ಪ ಉಜ್ಜಿ ಕ್ಲೀನಾಗಿ ಎಲ್ಲ ಕಡೆ ಉಜ್ಜಿ, ನೈಸಾಗಿ ಉಜ್ಜಲಿ. ಆಮೇಲೆ ಒಂದು ಸ್ವಲ್ಪ ಹರಳೆಣ್ಣೆ ಬೆರಳಲ್ಲಿ ತಗೊಳ್ಳಿ. ನಿಧಾನದಲ್ಲಿ ಹಿಂಗೆ ಬಗ್ಗಿ ನಿಮ್ಮ ಬುಧ ದ್ವಾರಕ್ಕೆ ಹಿಂಗೆ ಟಚ್ ಮಾಡಿ. ಟಚ್ ಮಾಡಾದ್ಮೇಲೆ ಇದನ್ನ ಹೀಗೆ ಬಿಡಿ, ಚುಯಿ ಅಂತದೆ. ಇದನ್ನ ಡೌನ್ ಮಾಡಿ, ನೀರು ನಿಲ್ತದೆ. ಇದು ಹಿಂಗೆ ಕೆಳಗಡೆ ಇರಲಿ. ಇದನ್ನ ನಿಧಾನದಲ್ಲಿ ನೀಡಲ್ನ ಬುಧ ದ್ವಾರದೊಳಗಡೆ ನಿಧಾನದಲ್ಲಿ ಇವೆಲ್ಲ ಸೇರಿಸ್ಕೊಳ್ಳಿ. ಒಳಗಡೆ ಹೋಗ್ತದೆ ಅದು. ಈಗ ನೀವು ಇದನ್ನ ಹೀಗೆ ಹಿಡ್ಕೊಳ್ಳಿ. 1-1.5 ನಿಮಿಷದಲ್ಲಿ ನೀರು ಸರ್ ಅಂತ ಬರ್ತದೆ. ಇನ್ನೇನು ಇಲ್ಲಿಗೆ ಬಂತು, ಮೆಲ್ಲಿಗೆ ಹಿಂಗೆ ಬಗ್ಗಿ ಹಿಂಗೆ ತಗೊಳ್ಳಿ. ಇದನ್ನ ಇಲ್ಲಿ ಇಟ್ಬಿಡಿ. ಈಗ ನಿಮ್ಮ ಒಳಗಡೆ ಒಂದು ಡಬ್ಬ ನೀರು ಇಲ್ಲಿದೆ. ಒಂದು 2-3 ನಿಮಿಷ ಆ ಕಡೆ ಈ ಕಡೆ ಓಡಾಡಿ. ಅರ್ಜೆಂಟ್ ಆಗ್ತದೆ, ಸ್ವಲ್ಪ ತಡ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಹೊಟ್ಟೆನ ಹೀಗೆ ಮಾಡಿ, ಏನು ಹೊಟ್ಟೆ ಆಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಹೊಟ್ಟೆನ ಹಿಂದೆ ಮುಂದೆ ಹಿಂಗೆ ಮಾಡಿ. ಆಮೇಲೆ ಒಂದು 6 ನಿಮಿಷ 7 ನಿಮಿಷ ತಡ್ಕೊಳ್ಳಿ. ಕೂತ್ಕೊಳ್ಳಿ. ಮೊದಲು ಫ್ರೆಶ್ ಆಗಿದ್ರಲ್ಲ, 3 ಪಾಲು ಹೊರಗಡೆ ಬರ್ತದೆ. ಅದ್ರದ್ದು ಕಲರು ಫುಲ್ಲು ತಾರ್ ರೋಡ್ ಕಲರ್, ತಾರ್ ಹಾಕ್ದಾಗ ಆ ತಾರ್ ಕಲರ್ ಇರ್ತದೆ. ಆಮೇಲೆ ಅದ್ರದ್ದು ಸ್ಮೆಲ್ ಹೆಂಗಿರ್ತಂದ್ರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಹೋದಾಗ, ಕೆಂಗೇರಿ ಹತ್ರ ಹೋದಾಗ ಬೆಂಗಳೂರು ಬಂತು ಅಂತ ನಮ್ಗೆ ಅದು ಸೂಚನೆ. ಅವಾಗೆಲ್ಲ ಸೆಟ್ಲ್ ಬಸ್ಸು, ಇವಾಗಿನ ಎಕ್ಸ್ಪ್ರೆಸ್ಸು, ಮೈಸೂರು ಮಲ್ಲಿಗೆ ಬಸ್ಸು, ಫಾಸ್ಟ್ ಎಕ್ಸ್ಪ್ರೆಸ್ ಎಲ್ಲ ಇರಲಿಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋಗು ವಾಪಸ್ ಬಾ, ಮಂಡ್ಯಕ್ಕೆ ಹೋಗು ವಾಪಸ್ ಬಾ, ರಾಮನಗರಕ್ಕೆ ಹೋಗು ವಾಪಸ್ ಬಾ, ಹಿಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ತಾ ಇದ್ದ. ಕೆಂಗೆ ಬೆಂಗಳೂರು ಬಂತು ಅಂದ್ರೆ ಆ ಸ್ಮೆಲ್ ಬಂದ್ರೆ ನಮ್ಗೆ ಡೆಫಿನೆಟ್ ಬೆಂಗಳೂರಿಗೆ ತಲುಪದು ಅಂತ. ಅದಕ್ಕಿಂತ ಕೆಟ್ಟ ನಾತ ಇರ್ತದೆ ಇದು. ದೇಹ ಅಷ್ಟು ಲೈಟ್ ವೈಟ್ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ಏನೋ ಒಂದು ಬದಲಾವಣೆ ನಿಮಗೆ, ಏನೋ ಒಂದು ಒಳಗಡೆ ಏನೋ ಒಂದು ಆನಂದ ಕ್ರಿಯೇಟ್ ಆಗ್ತದೆ ನಿಮಗೆ. ಆ ಡಸ್ಟ್ ಎಲ್ಲ ಹೊರಗಡೆ ಹೋದ್ಮೇಲೆ ಇದನ್ನೊಂದು 5 ದಿನ ಮಾಡಿ ಕಂಟಿನ್ಯೂ. ದಯಮಾಡಿ ಮಾಡಿ. ಆಯಮ್ಮ ಬರಗಂಟ ಕಾಯ್ಬೇಡಿ, ಮಾಡ್ಕೊಳ್ಳಿ. ಆಮೇಲೆ ವಾರದಲ್ಲಿ 1 ದಿನ ಮಾಡಿ. ಒಂದು 6 ತಿಂಗಳಾದ್ಮೇಲೆ 15 ದಿನಕ್ಕೆ ಒಂದ್ಸಲ ಮಾಡಿ. ಆಮೇಲೆ ನಿಮ್ಗೆ ಯಾವಾಗಾದ್ರೂ ಶೀತ, ನೆಗಡಿ, ಜ್ವರ, ಹೊಟ್ಟೆ ಕಂಪ್ಲೀಟ್ ಕೆಟ್ಟೋಗಿದೆ, ಎಲ್ಲೋ ಹೊರಗಡೆ ಹೋಗಿ ಆಹಾರ ತಿನ್ಬಿಟ್ಟು ಬಂದಿದ್ದೀರಿ, ಅವತ್ತು ಯಾಕೋ ಸರಿ ಇಲ್ಲ, ಅವತ್ತು ಮಾಡಿ. ಆಮೇಲೆ 1 ತಿಂಗಳಿಗೆ ಒಂದ್ಸಲ ಈಗ ನಿಧಾನದಲ್ಲಿ ಮಾಡ್ಕೊಂಡು ಹೋಗಿ. ನಿಮ್ಮ ಹೊಟ್ಟೆ ಭಾಳ ಚೆನ್ನಾಗಿರ್ತದೆ. ಜಲನೇತಿ ಬಳಸಿ, ಐ ಕಪ್ ಮಾಡಿ, ಏನಿಮ ಮಾಡಿ. ಇದು ಇಷ್ಟನ್ನ ನೀವು ಒಂದು ಬ್ಯಾಗಲ್ಲಿ ಕಿಟ್ ಹಾಕ್ಬಿಟ್ಟು ಅದು ಇಟ್ಕೊಳ್ಳಿ. ನಿಮ್ಮ ವೆಹಿಕಲ್ದು ಕೀ ಬಂಚ್ ಹೆಂಗಿಟ್ಟಿರ್ತೀರೋ, ಕೀ ಇದ್ರೆ ಗಾಡಿ ಓಡಿಸ್ಬೋದು, ಇದಿದ್ರೆ ನಾವು ಓಡ್ಬೋದು. ಗೊತ್ತಾಯ್ತಲ್ಲ?